ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಕಾಯಿ ಚಟ್ನಿ ಹಾಗೆ ನೀರು ದೋಸೆ ಮಾಡ್ತಾ ಇದೀನಿ. ಸೂಪರ್ ಕಾಂಬಿನೇಷನ್ನು, ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ಅವಾಗಲೂ ರೈಸ್ ಮಾಡ್ಕೊಂಡು ತಿನ್ನೋದಕ್ಕೆ ಬೇಜಾರಾಗತ್ತೆ. ಅವಾಗ ದೋಸೆ ಇಡ್ಲಿ ಮಾಡ್ಕೊಡೋಣ ಅನ್ಕೊಂತೀವಿ, ದೋಸೆಗೆ ಹಾಕೋದನ್ನ ಮರ್ತೋಗ್ಬಿಡ್ತೀವಿ. ಆ ಟೈಮಲ್ಲಿ ದೋಸೆ ಬದಲು ನೀರು ದೋಸೆ ಮಾಡಿಕೊಂಡ್ರೆ ಸೂಪರ್ ಅನಿಸುತ್ತೆ ಅಲ್ವಾ? ದೋಸೆಗೆ ಬೆಸ್ಟ್ ಕಾಂಬಿನೇಷನ್ನೇ ಕಾಯಿ ಚಟ್ನಿ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೀರು ದೋಸೆಗೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದರೆ, ನಾನು ಓವರ್ ನೈಟ್ ರಾತ್ರಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಇದನ್ನು ಫುಲ್ಲು ಈ ಥರ ನೈಸಾಗಿ ರುಬ್ಕೊಬೇಕು. ತರಿಯಾಗೆಲ್ಲ ರುಬ್ಕೊಬಾರ್ದು, ಫುಲ್ಲು ನೈಸಾಗೇ ಇರಬೇಕು. ತರಿಯಾಗಿದ್ದರೆ ನೀರು ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಮಗೆ ಈ ರೀತಿ ಕನ್ಸಿಸ್ಟೆನ್ಸಿಲಿ ಹದ ಆದರೆ ನೀರು ದೋಸೆನೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಬ್ಯಾಟರಿಗೆ ಬೇಕಿದ್ದರೆ ಎಳ್ನೀರಲ್ಲಿರುತ್ತಲ್ಲ ಕಾಯಿ, ಅದನ್ನು ಹಾಕ್ಕೊಂಡು ಕೂಡ ರುಬ್ಕೊಳ್ಬೋದು. ಅದು ಕೂಡ ಇನ್ನೂ ಸಖತ್ತಾಗಿರೋ ಟೇಸ್ಟ್ ಅಂತೂ ಕೊಟ್ಟೇ ಕೊಡುತ್ತೆ. ಇಲ್ಲ ಅಂದರೆ ಈ ರೀತಿ ನಾರ್ಮಲಾಗೆ ಮಾಡ್ಕೊಬೋದು. ಇದು ಕೂಡ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಸಾಫ್ಟಾಗಿ ಕೂಡ ಇರುತ್ತೆ. ಫಸ್ಟಿಗೆ ಹೆಂಚನ್ನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ನಾನು ತೆಂಗಿನದು ಚಿಪ್ಪಿಂದು ಜುಟ್ಟು ಬರುತ್ತಲ್ಲ, ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಎಣ್ಣೆಲಿ ಸ್ವಲ್ಪ ಹೆಂಚಿಗೆಲ್ಲ ಚೆನ್ನಾಗಿ ಹಚ್ಬಿಟ್ಟು ಆಮೇಲೆ ಹಂಚಿಗೆಲ್ಲ ನೀರು ದೋಸೆ ಹಾಕ್ಕೊತಾ ಇದೀನಿ. ಏಕೆಂದರೆ ಆಯಿಲ್ ಸ್ಪ್ರೆಡ್ ಆದರೆ ಮಾತ್ರ ಅಲ್ಲಿ ನೀರು ದೋಸೆ ಮೇಲಕ್ಕೆ ಎದ್ದೇಳೋದು. ಸ್ಪೂನಲ್ಲೆಲ್ಲ ಹಾಕಿದ್ರೆ ಅಷ್ಟು ಬರೋದಿಲ್ಲ. ಈ ರೀತಿ ತೆಂಗಿನ ಜುಟ್ಟು ಅದರಿಂದ ಎಲ್ಲ ಹಾಕಿದ್ರೆ ಅಥವಾ ಕುಂಬಳಕಾಯಿ ತೊಟ್ಟಲು ಕೂಡ ಹಾಕೊಳ್ಬೋದು, ಕರೆಕ್ಟಾಗಿ ಬರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ತೆಳ್ಳಗೆ ಅಂತ. ತುಂಬಾ ಸಾಫ್ಟಾಗಿತ್ತು, ಟೇಸ್ಟಾಗಿ ಕೂಡ ಅಷ್ಟೇ ಇತ್ತು. ಕಾಯಿ ಹಾಕ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿನೇ ಕೊಡ್ತಿತ್ತು. ಇದನ್ನು ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಬೇಕು, ಆರೋಗ್ಯದೆಲ್ಲ ಅಷ್ಟು ಟೇಸ್ಟ್ ಕೊಡೋದಿಲ್ಲ. ಬಿಸಿಗೆ ಕಾಯಿ ಚಟ್ನಿ ಹೆಚ್ಕೊಂಡು ತಿಂತಾಯಿದ್ರೆ ಏನಂತೀರ, ಸಖತ್ತಾಗಿರೋ ಅಂಥ ನೀರು ದೋಸೆ ಚಟ್ನಿ ರೆಡಿ ಆಯಿತು. ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೆ. ನನ್ನ ಮಕ್ಕಳಿಗಂತೂ ಹೊರಗಡೆ ಹೋಗೋದು ಅಂದರೆ ತುಂಬಾ ಇಷ್ಟ. ಫಸ್ಟು ನಾನು ರೆಡಿ ಆಗೋಕ್ಕೂ ಮುಂಚೆನೇ ಅವ್ರು ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಫಸ್ಟ್ ರೆಡಿ ಮಾಡಿದ್ರೆ ನನಗೆ ಡಬಲ್ ಕೆಲಸ ಮತ್ತೆ ರೆಡಿ ಮಾಡಲೇಬೇಕು. ನಾನಲ್ಲಿ ರೆಡಿ ಮಾಡಿಬಿಟ್ಟಿದ್ದೆ. ನನ್ನ ಮಕ್ಳಿಗೆ ಕೂದಲೆಲ್ಲ ಫುಲ್ಲು ನನ್ನ ಮಗ ಕಿತ್ತಾಕ್ಬಿಟ್ಟಿದ್ದ. ಮತ್ತೆ ಇನ್ನೊಂದು ಸಲ ನಾನು ತಲೆ ಬಾಚಿ ಅವ್ರನ್ನ ಕರ್ಕೊಂಡೋಗಿದ್ದೆ. ನಿಮ್ಮನೇಲಿ ಇಬ್ಬರು ಮಕ್ಕಳಿದ್ದಾಗ ಇದೇ ರೀತಿ ಆಡ್ತಾರ? ಕಮೆಂಟ್ ಮೂಲಕ ತಿಳಿಸಿ. ನಮ್ಮನೇಲಂತೂ ನನ್ನ ಮಕ್ಕಳು ಯಾವಾಗಲೂ ಇದೇ ರೀತಿಯೇ ತೀಟೆ ಮಾಡ್ತಾನೆ ಇರ್ತಾರೆ. ಎಲ್ಲಿಗಾದ್ರೂ ಹೊರಡೋ ಟೈಮಲ್ಲೇ ಯಾವಾಗಲೂ ತೀಟೆ ಮಾಡ್ಕೊಂಡು ಕೂತ್ಕೊಳ್ಳೋದು ಮತ್ತು ಡಬಲ್ ಕೆಲಸ ಕೊಡೋದು. ಎಲ್ಲಿಗಾದರೂ ಹೋಗ್ಬೇಕಾದ್ರೆ ನಮಗೆ ಬೇಕಾಗಿರೋವಂಥ ವಸ್ತುಗಳನ್ನ ತೊಗೊಂಬರೋದಕ್ಕೆ ಮೇಯ್ನು ಬ್ಯಾಗ್ ಬೇಕಾಗುತ್ತೆ. ಆ ಬ್ಯಾಗ್ಗಳನ್ನ ಮನೇಲಿರೋದನ್ನೇ ನಾನು ತೊಗೊತೀನಿ. ಹೊರಗಡೆ ಇಲ್ಲ ಅಷ್ಟು ತೊಗೊಳೋದಿಲ್ಲ, ಯಾಕೆಂದರೆ ಮನೇಲೇ ಇರುತ್ತೆ. ಸುಮ್ಮನೆ ಮತ್ತೆ ಹೊರಗಡೆ ಅಮೌಂಟ್ ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾನೇ ತೊಗೊಂಡೋಗಿರ್ತೀನಿ. ನಾವು ತೊಗೊಳ್ಳೋ ವಸ್ತುಗಳಕ್ಕಿಂತ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ರೆ ಅಂದ್ಬಿಟ್ಟು ಇನ್ನೊಂದು ಬ್ಯಾಗ್ ಎಕ್ಸ್ಟ್ರಾ ತೊಗೊಂಡಿರ್ತೀನಿ. ನನ್ನ ಮಕ್ಕಳಂತೂ ಹೊರಗಡೆ ಹೋಗೋಣ ಅಂದರೆ ಸಾಕು ಫುಲ್ಲು ಖುಷಿಯಾಗಿ ಇದ್ಬಿಡ್ತಾರೆ. ಏಕೆಂದರೆ ಹೊರಗಡೆ ಹೋದರೆ ಅವ್ರಿಗೆ ಇಷ್ಟ ಬಂದಿದ್ದೀನೋ ತೊಗೊಳ್ಬೋದು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ನು. ಬಟ್ ನಾನೆಲ್ಲ ಜಾಸ್ತಿ ಏನೂ ಕೊಡಿಸೋದಿಲ್ಲ, ಯಾಕೆಂದರೆ ಅವರೆಲ್ಲ ಜಾಸ್ತಿ ಕಾಸ್ಟ್ಲಿಗೆ ಕೈ ಹಾಕೋದು. ನಾನು ಮಾತ್ರ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ಕೊಡೋದು. ಇಷ್ಟಪಟ್ಟರು ಅಂತ ಹೇಳ್ಬಿಟ್ಟು ಕಾಸ್ಟ್ಲಿ ಆಯಿತು ಅಂತೆಲ್ಲ ಕೊಡಿಸೋದಿಲ್ಲ. ಓಕೆ, ವರ್ತ್ ಪ್ರೈಸ್ ಅಂದರೆ ಮಾತ್ರ ಕೊಡಿಸ್ತೀನಿ ಅಷ್ಟೇ. ಏನೇನು ಬೇಕೋ ಎಲ್ಲ ತೊಗೊಂಡು ಇಲ್ಲಿ ಬಿಲ್ ಹಾಕ್ಸೋಣ ಅಂತ ಬಂದೆ. ಅದಕ್ಕೂ ಮುಂಚೆ ವೀಡಿಯೋಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡು ಬಂದಿದ್ದು. ಬಟ್ ಇಲ್ಲಿ ನನ್ನ ಮಕ್ಕಳು ಆಡ್ತಿದ್ದು ನೋಡ್ಬಿಟ್ಟು ನಾನು ಯಾವ ವೀಡಿಯೋಸು ಮಾಡ್ಕೊಳ್ಳೇ ಇಲ್ಲ. ನಾನಿಲ್ಲಿ ಏನಾದ್ರು ತೊಗೊಬೇಕು ಅಂತ ಬಂದು ನೋಡ್ತಾ ಇದ್ದೆ, ಅದನ್ನು ಕೂಡ ನನ್ನ ಮಗ ಮುಟ್ತಾ ಇದ್ದ. ನಾನು ಸ್ವಲ್ಪ ಗ್ಲಾಸ್ ಐಟಮ್ಸ್ ನೋಡ್ತಾ ಇದ್ದೆ, ಅದನ್ನು ಮುಟ್ತಾ ಇದ್ದ. ಎಲ್ಲಿ ಬೀಳಿಸ್ಬಿಡ್ತಾನೋ ಅಂತ ಭಯ ಆಗೋಗ್ಬಿಡ್ತು. ನಾವು ತೊಗೊಂಡಿರೋ ಐಟಮ್ಸ್ ಜೊತೆ ಬಿಲ್ ಹಾಕ್ತಲೆ ಆಮೇಲೆ ಹೊಡೆದೋಗಿರೋದಕ್ಕೆ ಎಲ್ಲಿ ಬಿಲ್ ಹಾಕಿಸ್ಬಿಡ್ತಾನೋ ಅಂತ ಭಯ ಆಗೋಗ್ಬಿಡ್ತು. ಅದಕ್ಕೆ ಏನು ಬೇಕೋ ಅದಕ್ಕೆ ತಿನ್ನೋದಕ್ಕೆ ಕೊಡಿಸ್ಕೊಂಡು ಕರ್ಕೊಂಡು ಬಂದುಬಿಟ್ಟೆ ಅಷ್ಟೇ. ನಾನು 2 ಮಾರ್ಟ್ಗೆ ಹೋಗಿದ್ದೆ. 2 ಮಾರ್ಟಲ್ಲೂ ನನಗೆ ಏನೇನು ಬೇಕೋ ಅದನ್ನು ಮಾತ್ರ ತೊಗೊಂಡು ಬಂದೆ. ಫಸ್ಟು 1 ಮಾರ್ಟಲ್ಲಿ ನಾನು ಇದನ್ನು ಬ್ರೆಡ್ ಮಾಡೋ ಮೋಲ್ಡ್ ತೊಗೊಂಡೆ. ನನ್ನ ಹತ್ರ ಇದ್ದಿದ್ದು ಫಸ್ಟ್ ಕಪ್ ಕೇಕ್ ಮಾಡೋ ಮೋಲ್ಡ್ ಇತ್ತು, ಬ್ರೆಡ್ ಮಾಡೋ ಮೋಲ್ಡ್ ಇರಲಿಲ್ಲ. ಆ ಮಕ್ಳುಗಳು ಯಾವಾಗಲೂ ಬ್ರೆಡ್ ಕೇಳ್ತಾನೆ ಇದ್ರು ಸ್ಯಾಂಡ್ವಿಚಿಗೆ ಅಂತ ಹೇಳ್ಬಿಟ್ಟು. ಮನೇಲೇ ಇದೆಯಲ್ಲ ಹೆಂಗೋ ಓವೆನ್ನು, ಅದರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಬ್ರೆಡ್ ಮೋಲ್ಡ್ ತೊಗೊಂಡೆ. ಹಾಗೆ ನೆಕ್ಸ್ಟ್ ಈ ರೀತಿ ಬೌಲು ಮತ್ತು ಒಂದು ಪ್ಲೇಟ್ ತೊಗೊಂಡೆ. ಈ ಥರ ಬೌಲ್ ಇದ್ದಿದ್ದು ಬ್ಲ್ಯಾಕ್ ಕಲರ್, ಅದನ್ನು ನನ್ನ ಮಗ ಹೊಡೆದಾಕ್ಬಿಟ್ಟ. ಅದಕ್ಕೆ ನಂಗೆ ಇನ್ನೊಂದು ಬೇಕಾಗಿತ್ತು, ಅದಕ್ಕೆ ಈ ಸಲ ವೈಟ್ ತೊಗೊಂಡು ಬಂದೆ. ಹಾಗೆ ಮಕ್ಕಳಿಗೆ ಅಂತ ಹೇಳಿ ಟೂಟಿ ಫ್ರೂಟಿನ ಇದನ್ನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು. ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗ ಹೋದ್ರೂ ಅದೊಂದು ಮಾತ್ರ ತೊಗೊಂಡು ಬಂದುಬಿಡ್ತೀನಿ, ಯಾವ್ದು ತೊಗೊಂಡಲೇ. ನೆಕ್ಸ್ಟ್ ಈ ಪುಟಾಣಿ ಬೌಲ್ಗಳು ತೊಗೊಂಡೆ. ಲಾಸ್ಟ್ ಟೈಮು 1 ತೊಗೊಂಡು ಬಂದಿದ್ದೆ, ಅದಕ್ಕೆ ಈ ಸಲ 3 ತೊಗೊಂಡು ಬಂದೆ. 4 ಸೆಟ್ ಆಗತ್ತೆ ಅಂತ ಹೇಳಿ ನನಗೆ ತುಂಬಾ ಇಷ್ಟ ಆಯಿತು. ಇದು ಪಿಂಕ್ ಕಲರ್ ಬೇರೆ ಇದೆಯಲ್ಲ ಅಂತ ಹೇಳ್ಬಿಟ್ಟು
ನೆಕ್ಸ್ಟ್ ನಾನು ಈ ಜಾರ್ ಗ್ಲಾಸಸ್ನ ತೊಗೊಂಡೆ. ಈ ಜಾರ್ ಗ್ಲಾಸಸ್ನ ತುಂಬ ದಿವಸ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ತೊಗೊಂಡಿರಲಿಲ್ಲ. ನಮ್ಮ ಮನೇಲಿ ಯಾವ ಥರನೂ ಈ ಥರ ಜಾರ್ ಗ್ಲಾಸಸ್ ಇರಲಿಲ್ಲ. ಸ್ವಲ್ಪ ಅವಶ್ಯಕತೆ ಇದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನನಗೆ ಜಾರ್ ಗ್ಲಾಸ್ ತೊಗೊಂಡು ಬಂದೆ. ವರ್ತ್ ಪ್ರೈಸ್ ಕೂಡ, ಆಫರ್ ಕೂಡ ನಡೀತಾ ಇದೆ ಈಗ. ಬೇಕಾದ್ರೆ ವಿಶಾಲ್ ಮಾರ್ಟ್ಗೆ ಹೋಗಿ ನೀವು ತೊಗೊಬೋದು. ಹಾಗೆ ಒಂದು ಚಾಕ್ಲೇಟ್ ಮೋಡು ಮತ್ತು ಮ್ಯಾಂಗೋ ಫ್ಲೇವರ್ ಕಸ್ಟರ್ಡ್ ಪೌಡರ್ ತೊಗೊಂಡು ಬಂದೆ. ನನ್ನ ಮಗಳು ತುಂಬ ದಿವಸದಿಂದ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾ ಇದ್ಲು, ಐಸ್ ಕ್ರೀಮ್ ಮಾಡಿಕೊಡೋಣ ಅಂತ ಹೇಳಿ. ಹಾಗೆ ಈ ಥರ ಒಂದು ಆಯಿಲ್ ಬ್ರಷು ಮತ್ತು ಇದನ್ನು ಏನಂತಾರೋ ಗೊತ್ತಿಲ್ಲ, ನಾನು ಬ್ಯಾಟರ್ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡಿನಿ. ಇದನ್ನೇನು ಗೊತ್ತಿಲ್ಲ ಕಮೆಂಟ್ ಮಾಡಿ. ಒಂದು ಹ್ಯಾಂಗಿಂಗ್ ಸ್ಟಿಕ್ಕರ್ ಬೇಕಾಗಿತ್ತು, ಇದನ್ನು ಕೂಡ ಒಂದು ತೊಗೊಂಡು ಬಂದೆ. ಇಷ್ಟೇ ಇವತ್ತಿನ ಶಾಪಿಂಗ್. ಇದೆಲ್ಲ ಯೂಸ್ ಆಗುವಂಥ ತೊಗೊಂಡು ಬಂದಿದ್ದು. ಯೂಸ್ ಆಗದಿರೋದೆಲ್ಲ ನಾನು ಜಾಸ್ತಿ ಪರ್ಚೇಸ್ ಮಾಡೋದಿಲ್ಲ. ಲಾಂಗ್ ಟೈಮ್ ಇದು ಯೂಸ್ ಆಗುತ್ತಾ ಅಂದರೆ ನನಗೆ ಎತ್ತಿಡಬಾರ್ದು, ಯಾವಾಗಲೂ ಯೂಸ್ ಮಾಡೋ ಅಂಥದ್ದು ಮಾತ್ರ ನಾನು ತೊಗೊಳ್ಳೋದು. ಇದೆಲ್ಲ ಮುಗಿದ್ಮೇಲೆ ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮನಿ ಪ್ಲ್ಯಾಂಟ್ ನೋಡ್ಬೋದು, ಈ ಥರ ಚಿಕ್ಕ ಮಡಿಕೆ ಲೋಟದಲ್ಲಿ. ಇದು ಕೂಡ ವಿಶಾಲ್ ಮಾರ್ಟಲ್ಲಿ 20 ರೂಪೀಸ್ ಕೊಟ್ಟು ತೊಗೊಂಡಿದ್ದು ಟೀ ಕುಡಿಯೋದಕ್ಕೆ ಅಂತ. ಬಟ್ ಅದು ಬಂದು 2 ಸಲ ಕುಡಿದಿದ್ದು, ಜಾಸ್ತಿ ಟೀ ಅಂತ ಅನ್ನಿಸ್ತಿತ್ತು. ಅದಕ್ಕೆ ಈ ರೀತಿ ಪ್ಲ್ಯಾಂಟ್ಸ್ ಹಾಕ್ಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಬ್ಲೂ ಮತ್ತು ವೈಟು ಪಾಟ್ಸ್ ಇದೆಯಲ್ಲ, ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಇಡಬೇಕು. ಮಣ್ಣು ಹಾಕಿದ್ರೆ ಅದು ನೀರು ಲೀಕ್ ಆಗುತ್ತಲ್ಲ, ನೀರೆಲ್ಲ ಹಾಕಿದಾಗ ಅಂತ ಹೇಳ್ಬಿಟ್ಟು ಈ ರೀತಿ ಲೋಟದಲ್ಲಿ ಹಾಕ್ಬಿಟ್ಟು ಅದರೊಳಗೆ ಇಟ್ಟಿದ್ದೆ ಅಷ್ಟೇನೆ. ಅದು ನೀರು ಕೂಡ ಬೇಗನೆ ಖಾಲಿ ಆಗ್ತಿತ್ತು, ಬಿಸಿಲು ಬೇರೆ ಅಲ್ವಾ. ಮತ್ತು ಅದು ಗ್ರೋತು ಕಮ್ಮಿ ಆಗ್ತಿತ್ತು, ಯಾಕೆಂದರೆ ಒಂದರಲ್ಲೇ ಜಾಸ್ತಿ ತೊಗೊತಿತ್ತಲ್ಲ ಬೇರುಗಳೆಲ್ಲ. ಅದಕ್ಕೆ ಈ ರೀತಿ ನಮ್ಮನೇಲಿ ಯೂಸ್ ಮಾಡ್ದಿರೋಂಥ ಗ್ಲಾಸ್ಗಳಿದ್ವು. ಸರಿ, ಇದಕ್ಕೇನೆ ಆ ಪ್ಲ್ಯಾಂಟ್ಸ್ಗಳನ್ನ ಡಿವೈಡ್ ಮಾಡೋಣ ಅಂತ ಹೇಳಿಬಿಟ್ಟು ಆ ಗ್ಲಾಸ್ಗಳಿಗೂ ಕೂಡ ಎಲ್ಲ ಹಾಕ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ಸ್ಗಳಿಗೆಲ್ಲ ವಾಟರ್ ಫಿಲ್ಟರ್ದು ನೀರು ಹಾಕಿದ್ರೆ ಬೆಟರು, ಯಾಕೆಂದರೆ ವಾಟರ್ ಸ್ವಲ್ಪ ಸ್ವೀಟ್ ಇರುತ್ತೆ, ಆವಾಗ ಮನಿ ಪ್ಲ್ಯಾಂಟ್ಸು ಚೆನ್ನಾಗಿ ಗ್ರೋತ್ ಆಗುತ್ತೆ. ನಾನೀಗ ಇಟ್ಕೊಂಡಿದ್ದೀನಲ್ಲ ಲೆಫ್ಟ್ ಹ್ಯಾಂಡಲ್ಲಿ, ಅಷ್ಟು ಗಿಡನ ನಾನು ಒಂದ್ಸಲ ಹೊರಗಡೆನೂ ಹಾಕ್ಬಿಟ್ಟಿದ್ದೀನಿ. ಅಂದರೆ ತೆಗೆದ್ಬಿಟ್ಟು ಇಷ್ಟು ಮಾತ್ರ ಉಳಿಸ್ಕೊಂಡಿದ್ದೆ. ಈಗ ಈ ರೀತಿ ನಾನು ಎಲ್ಲದಕ್ಕೂ ಡಿವೈಡ್ ಮಾಡಿದೆ. 2 ಕಡ್ಡಿಗಳು ಹಾಕ್ತೆ. ಮಣ್ಣಿನ ಲೋಟಗಳಿಗೆ ಮಾತ್ರ 4 ಹಾಕಿ ಇಟ್ಟೆ ಅಷ್ಟೇ. ಮತ್ತು ಅದೇ ಪ್ಲೇಸ್ಗಳಿಗೆ ಎಲ್ಲನೂ ಇಡ್ತಿದ್ದೆ. ಇಲ್ಲಿ ಲೋಟಕ್ಕೆ ಹಾಕಿದ್ದನ್ನು ಇಲ್ಲಿ ವಿಂಡೋ ಹತ್ರ ಸ್ವಲ್ಪ ಸ್ಪೇಸ್ ಇದೆಯಲ್ಲ, ಅಲ್ಲಿ 3 ಕೂಡ ಇಟ್ಟಿದ್ದಾಯಿತು. ಗಿಡಗಳ ಕೆಲಸ ಎಲ್ಲ ಆದಮೇಲೆ ನೆಕ್ಸ್ಟ್ ಐಸ್ ಕ್ರೀಮ್ ಮಾಡೋಣ ಅಂತ ಹೇಳಿಬಿಟ್ಟು 1 ಲೀಟ್ರ್ ಹಾಲನ್ನ ತೊಗೊಂಡಿದ್ದೀನಿ. ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೀರೆಲ್ಲ ಜಾಸ್ತಿ ಹಾಕಬಾರ್ದು, ಗಟ್ಟಿಯಾಗೇ ಇರಬೇಕು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ತೆಗೆದಿಟ್ಕೊತಾ ಇದ್ದೀನಿ. ಆಮೇಲೆ ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ತಣ್ಣಗಿರೋ ಹಾಲನ್ನ ಒಂದು ಅರ್ಧ ಗ್ಲಾಸ್ ಎತ್ತಿಟ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕೈ ಬಿಡ್ದೇ ತಿರುಗಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು, ಇದಕ್ಕೆ ನಾನು 1.5 ಗ್ಲಾಸ್ಗಿಂತ ಸ್ವಲ್ಪ ಕಮ್ಮಿಯಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟೇ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ನಾನು 4 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ಮ್ಯಾಂಗೋ ತೊಗೊಂಡು ಬಂದಿದ್ದೆ, ಅದೇ ವೆನಿಲಾ ಫ್ಲೇವರು ಮನೆಯಲ್ಲಿ ಸ್ವಲ್ಪ ಓಪನ್ ಮಾಡಿರೋದಿತ್ತು ಅಂತ ಹೇಳ್ಬಿಟ್ಟು ಫಸ್ಟ್ ಅದು ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ವೆನಿಲಾ ಫ್ಲೇವರೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೂ ಗಂಟು ಇಲ್ದಂಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಈಗ ಕುದೀತಾ ಇರೋವಂಥ ಹಾಲಿಗೆ ಈ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಇದನ್ನು ಕೂಡ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಿಸ್ಕೊಬೇಕು. ನೀವಲ್ಲಿ ಏನಾದರೂ ಕೈ ಬಿಟ್ಬಿಟ್ರೆ ನಿಮಗೆ ಗಂಟಾಗಿ ಹೋಗ್ಬಿಡತ್ತೆ, ಅದಕ್ಕೆ ನಿಧಾನಕ್ಕೆ ತಿರುಗಿಸ್ಕೊತಾನೆ ಇರಲಿ. ಕಸ್ಟರ್ಡ್ ಪೌಡರ್ ಹಾಕಬೇಕಾದ್ರೆ ಫ್ಲೇಮು ಲೋ ಅಲ್ಲೇ ಇರಲಿ, ಹೈ ಫ್ಲೇಮ್ ಇಟ್ಕೊಬೇಡಿ. ಆಮೇಲೆ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು. ಯಾವ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಅಂದರೆ ಆಲ್ರೆಡಿ ಐಸ್ ಕ್ರೀಮ್ ರೆಡಿ ಆಯಿತು ಅನ್ನೋ ಥರ ಇರುತ್ತೆ. ಈ ರೀತಿ ಗಟ್ಟಿಯಾಗಿರಬೇಕು. ಇದನ್ನು ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ಆಮೇಲೆ ಇಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಅಮೂಲ್ ಅವರ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫುಲ್ಲು ಹಾಕ್ಕೊಬೋದು. ನಾನಿಲ್ಲಿ ಅರ್ಧ ಯೂಸ್ ಮಾಡಿದ್ದೀನಿ, ಇನ್ನು ಅರ್ಧ ಮಾತ್ರ ಇತ್ತು, ತರದ್ದು ಮರ್ತೋಗ್ಬಿಟ್ಟಿದೆ ಅಂತೇಳಿ ಎಷ್ಟಾಯಿತೋ ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಹೊತ್ತು ಮಿಕ್ಸ್ ಮಾಡ್ಕೊಬೇಕು ಅಷ್ಟು ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಿಮಗೆ ಮೆಷಿನ್ ಇದ್ರೂ ಸಹ, ಅಂದರೆ ಕೇಕೆಲ್ಲ ಮಾಡಬೇಕಾದ್ರೆ ಮಿಷಿನ್ ಯೂಸ್ ಮಾಡ್ತಲ್ಲ, ಆ ಥರ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಕೈಯಲ್ಲೇ ಮಾಡೋದಾದರೆ ಸ್ವಲ್ಪ ಕೈ ನೋವು ಬರ್ತಾ ಇರತ್ತೆ, ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಇದು ಕೂಡ ತಣ್ಣಗಾಗಿತ್ತು, ನೋಡ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ಇದಕ್ಕೆ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಆ ಮಿಷಿನ್ ಇರುತ್ತಲ್ಲ, ಅವ್ರು ಬೇಕಾದರೆ ಡೈರೆಕ್ಟು ಈ ಥರನೇ ಮಾಡ್ಕೊಬೋದು, ಮಿಕ್ಸಿಗೇನು ಹಾಕ್ಕೊಳ್ಳೋದು ಬೇಕಾಗಿಲ್ಲ. ಅದು ಇಲ್ದಲೇ ಇರೋರು ಈ ರೀತಿ ಮಿಕ್ಸಿ ಜಾರಿಗೆ ಆವಾಗ ರೆಡಿ ಮಾಡ್ಕೊಂಡಿರೋವಂಥ ಕಸ್ಟರ್ಡ್ ಮಿಲ್ಕು ಹಾಗೆ ಈ ರೀತಿ ಕ್ರೀಮ್ನು ಎರಡೂ ಕೂಡ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ಟೇಸ್ಟ್ ಮಾತ್ರ ಹೊರಗಡೆ ಸಿಗುತ್ತಲ್ಲ ಐಸ್ ಕ್ರೀಮು, ಅದೇ ಟೇಸ್ಟ್ ಕೂಡ ಸಿಗುತ್ತೆ. ಇದನ್ನು ಈಗ ಗ್ರೈಂಡ್ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ, ಫ್ರೀಝರಲ್ಲಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು. 2 ಅವರ್ಸ್ ಇಟ್ಟಿದೆ. 2 ಅವರ್ಸ್ ಆದಮೇಲೆ ಮತ್ತೆ ತೆಗೆದಾಗ ಈ ರೀತಿ ಆಗಿದೆ, ಅಂದರೆ ಐಸ್ ಕ್ರೀಮು ಸೆಟ್ ಆಗ್ತಿದೆ ಅಂತ ಹೇಳಿ ಅರ್ಥ.
ತುಂಬಾ ಕ್ರೀಮಿಯಾಗಿತ್ತು. ಇದನ್ನು ಮತ್ತೆ ಇನ್ನೊಂದು ಸಲ ಸ್ವಲ್ಪ ಕ್ರೀಮಾಗಿ ಐಸ್ ಕ್ರೀಮ್ ಇರಬೇಕು ಅಂತ ಹೇಳಿದ್ರೆ ಈಗ ಇದನ್ನು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಬೇಕು. ಯಾಕೆ ಗ್ರೈಂಡ್ ಮಾಡ್ಕೊಳ್ಳೋದು ಅಂದರೆ ಫಸ್ಟೇ ಫುಲ್ಲು ಅದು ಐಸ್ ಆದಾಗ ಸ್ವಲ್ಪ ಐಸ್ ಕ್ಯೂಬ್ ಸಿಗಲ್ವಾ, ಆ ಥರದ ಗಟ್ಟಿ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಸಲ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ಕ್ರೀಮಿಯಾಗಿರುತ್ತೆ ಅಂತ ಹೇಳಿ. ಮತ್ತು ಗಾರ್ನಿಷಿಗೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸಕ್ಕರೆಯಲ್ಲೇ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆನ ಕರಗೋದಕ್ಕೆ ಅಂತ ಇಟ್ಬಿಟ್ಟು ಅದಕ್ಕೆ ಒಂದು 4-5 ಬಾದಾಮಿನ ಚೆನ್ನಾಗಿ ಪುಡಿ ಮಾಡ್ಕೊಬೇಕು. ತುಂಬ ತರಿನೂ ಅಲ್ಲ, ತುಂಬ ನೈಸಾಗೂ ಅಲ್ಲ, ಮೀಡಿಯಮಾಗಿ ಪುಡಿ ಮಾಡಿಕೊಂಡು ಕರಗಿರೋ ಅಂಥ ಸಕ್ಕರೆ ಒಳಗೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ತಟ್ಟೆಗೆ, ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಆ ಬಟರ್ ಪೇಪರಿಗೆ ಡೈರೆಕ್ಟ್ ಹಾಕ್ಕೊಬೋದು. ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ತಟ್ಟೆಗೆ ಅಂಟ್ಕೊಬಾರ್ದು ಅಂತ ಹೇಳಿ ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಮಾಡ್ಕೊಂಡಿರೋ ಅಂತಹ ಸಕ್ಕರೆದನ್ನು ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದು ಬಾದಾಮಿ ಎಲ್ಲ ಹಾಕ್ದಾಗ ಒಂದು ಸಲ ಚೆನ್ನಾಗಿ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡಿಕೊಂಡು ಈಗ ತಟ್ಟೆಗೆ ಹಾಕ್ಕೊಂಡು ಅದನ್ನು ಹಾಲಿಟ್ಕೊಳ್ಬೇಕು. ನೀವು ಇದ್ರ ಬದಲಾಗಿ ಟೂಟಿ ಫ್ರೂಟಿ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಬೋದು, ಮತ್ತು ಚಾಕ್ಲೇಟ್ ಡ್ರಿಂಕ್ಸ್ನು ಕೂಡ ಯೂಸ್ ಮಾಡ್ಕೊಬೋದು. ನಾನು ಅದೆಲ್ಲ ಏನೂ ತೊಗೊಂಬಂದಿರಲಿಲ್ಲ, ಮನೇಲೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡೆ. ಫುಲ್ಲು ಅದು ತಣ್ಣಗಾದ್ಮೇಲೆ ಈ ರೀತಿ ನೋಡಿ ಗ್ಲಾಸ್ ಥರ ಅನ್ನಿಸ್ತಾ ಇರುತ್ತೆ, ಯಾವ ಥರ ಕಾಣಿಸ್ತಿದೆ ಅಂತ ಹಂಗೆ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಈಗೇನಾದರೂ ಒಂದು ಪೇಪರ್ ಮೇಲೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಅದು ಸುಮ್ಮನೆ ಹಿಂಗೆ ಸಾಫ್ಟಾಗೇ ಇದು ಮಾಡಿದ ತಕ್ಷಣ ಚೆನ್ನಾಗಿ ಪುಡಿಯಾಗಿ ಹೋಗ್ಬಿಡತ್ತೆ. ಇದು ಪುಡಿಯೆಲ್ಲ ಆದಮೇಲೆ ನೋಡ್ಬೋದು ಈ ರೀತಿ ಇದೆ ಅಂತ ಹೇಳಿಬಿಟ್ಟು. ಫುಲ್ಲು ಜಾಸ್ತಿ ನುಣ್ಣಗೆಲ್ಲ ಮಾಡ್ಕೊಬೇಡಿ, ಸ್ವಲ್ಪ ದಪ್ಪ ಇರಲಿ. ಮತ್ತು ಅದೇ ಬೌಲಿಗೆ ನಾನು ಐಸ್ ಕ್ರೀಮ್ನ ಇದಕ್ಕೆ ಮತ್ತೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಳಗಡೆ ಎಲ್ಲ ಮಿಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಅವಾಗಲೇ ಸಕ್ಕರೆ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಒಳಗೆಲ್ಲ ಅದು ಮಿಕ್ಸ್ ಆಗಲಿ ಅಂತ ಹೇಳಿ. ಲಾಸ್ಟಿಗೆ ಗಾರ್ನಿಷಿಗೆ ಅಂತ ಹೇಳಿಬಿಟ್ಟು ಈ ಥರ ಮೇಲೆ ಹಾಕ್ಬಿಟ್ಟು ಇದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಟೆ. ಇದನ್ನು ಓವರ್ ನೈಟು ಅಂದರೆ ನಾನು ಮಧ್ಯಾಹ್ನ ಮಾಡಿದ್ದು, ಓವರ್ ನೈಟ್ ಇಟ್ಟಿದ್ದಾದಮೇಲೆ ಬೆಳಗ್ಗೆ ತೆಗ್ದಾಗ ಐಸ್ ಕ್ರೀಮು ಈ ರೀತಿ ಇತ್ತು. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಯಾರಿಗಾರು ಇಷ್ಟ ಆಗಿದೆ, ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನೀವು ಒಮ್ಮೆ ಇದನ್ನೆಲ್ಲ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.